ಬೆಂಗಳೂರಿನಲ್ಲಿ ಮತ್ತೊಂದು ರೋಡ್ ರೇಸ್ ಪ್ರಕರಣ ನಡೆದಿದೆ. ಬೈಕ್ಗೆ ಕಾರ್ ಟಚ್ ಆಗಿದ್ದಕ್ಕೆ ರಸ್ತೆಯಲ್ಲೇ ಹೊಡೆದಾಟ ಆರಂಭ ಆಗಿದೆ. ನಗರದ ಚಿಕ್ಕಬಿದರಕಲ್ಲು ಮೆಟ್ರೋ ನಿಲ್ದಾಣದ ಬಳಿ ಈ ಘಟನೆ ನಡೆದಿರುವಂತದ್ದು. ಕಾರಿನಲ್ಲಿದ್ದಂತಹ ಯುವಕನಿಗೆ ಬೈಕ್ ಸವಾರ ಹಲ್ಲೆಯನ್ನ ಮಾಡಿರುವಂತದ್ದು. ಬೈಕ್ಗೆ ಕಾರ್ ಟಚ್ ಆಯಿತು ಅಂತ ರಸ್ತೆಯಲ್ಲೇ ಹೊಡೆದಾಟ ಆರಂಭಿಸಿದ್ದಾರೆ. ಚಿಕ್ಕಬಿದರಕಲ್ಲು ಮೆಟ್ರೋ ನಿಲ್ದಾಣದ ಬಳಿ ಘಟನೆ ನಡೆದಿರುವಂತದ್ದು. ಕಾರ್ನಲ್ಲಿದ್ದಂತಹ ಯುವಕನಿಗೆ ಬೈಕ್ ಸವಾರ ಹಲ್ಲೆ ಮಾಡಿದ್ದಾನೆ. ಕೇರಳ ವಿದ್ಯಾರ್ಥಿ ಸಮೂಹಕ್ಕೆ ಪ್ರಕಾಶ್ ಅನ್ನುವಂತ ಬೈಕ್ ನಲ್ಲಿ ಹೋಗ್ತಿದ್ದವನು ಹಲ್ಲೆ ಮಾಡಿರುವಂತದ್ದು. ಕಾರಿನ ಗ್ಲಾಸ್ ಹೊಡೆದು ಹಲ್ಲೆ ನಡೆಸಿದ್ದಾನೆ ಪ್ರಕಾಶ್. ಇನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇತ್ತೀಚೆಗಂತೂ ಚಿಕ್ಕ ಚಿಕ್ಕ ವಿಚಾರಗಳಿಗೆ ಬೆಂಗಳೂರಿನಲ್ಲಿ ಇಂತಹ ಘಟನೆಗಳು ನಡೀತಾ ಹೋಗ್ತಾ ಇರುತ್ತೆ. ಬೈಕಿಗೆ ಕಾರ್ ಟಚ್ ಆಯ್ತು ಅಥವಾ ಯಾವುದೋ ವಾಹನಕ್ಕೆ ಟಚ್ ಆಯ್ತು ಅನ್ನೋದನ್ನ ಅಲ್ಲಿಗೆ ನಿಲ್ಲಿಸೋದೇ ಇಲ್ಲ. ಚಿಕ್ಕ ವಿಚಾರವನ್ನ ದೊಡ್ಡದಾಗಿ ಮಾಡುವಂಥದ್ದು. ಅದೇ ರೀತಿ ಇಲ್ಲೂ ಕೂಡ ಆಗಿರುವಂಥದ್ದು. ಕಾರ್ನಲ್ಲಿದ್ದಂತಹ ಯುವಕನಿಗೆ ಹಲ್ಲೆ ಮಾಡಿರುವಂಥದ್ದು. ಪ್ರಕಾಶ್ ಅನ್ನುವಂತಹ ವ್ಯಕ್ತಿ ಕಾರಿನ ಗ್ಲಾಸ್ ಕೂಡ ಹೊಡೆದು ಹೋಗಿದೆ. ನೋಡ್ತಾ ಇದೀವಿ. ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ ಬಳಿ ಈ ಘಟನೆ ನಡೆದಿರುವಂಥದ್ದು. ರಸ್ತೆಯಲ್ಲೇ ನಿಂತು ಹಲ್ಲೆಗೆ ಒಳಗಾಗಿರುವಂಥದ್ದು ಪ್ರಕಾಶ್. वो आपको गाड़ी लेके जाना, पुलिस स्टेशन में कराना, वो बोल रहा है वो उसका सेटलमेंट है। ಹೊರದಿನ ತಪ್ಪಲಿಂದ ಹೊರದಿನ ತಪ್ಪಲ್ವಂದ್ರೆ ನಾನು ಬಲವಾಗಿದ್ದೀನಿ ಅಂತ ಹೇಳಿ ಹೊಡೆದ್ಬಿಟ್ರೆ ಆಗಿದ್ರೆ ಕೇಳಬೇಕು. ಆಗಿದ್ರೆ ನೀವು ಕಂಪ್ಲೇಂಟ್ ಕೊಡು. ನೀನು ಕಂಪ್ಲೇಂಟ್ ಕೊಡು. ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಅದು ಕುತ್ಕೊಂಡ್ಬಂದು ಇನ್ನೂ ಬಂದು ಕುತ್ಕೊಂಡು ಮತ್ತೆ ಕಂಪ್ಲೇಂಟ್ ಮಾಡಿ ನಿಮ್ಗೇನ ಸರ್ ಹೊಡೆದಿದ್ದವರು वो आपको गाड़ी लेके जाना, पुलिस स्टेशन में कराना, वो बोल रहा है वो उसका सेटलमेंट है।